आप सभी दर्शकों का स्वागत है। मैं हूं आपके साथ मुबीना। ಸ್ನೇಹಿತರೆ, ಈಗ ಮೊದಲು ಒಂದು ಪ್ರಾಸ್ತಾವಿಕವಾಗಿ ಬಿಜಾಪುರ ನಗರದಲ್ಲಿ ಸುಮಾರು 66 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಒಂದು ಆರ್ಒಬಿಯನ್ನು ಎಲ್ಲಪ್ಪ ಅಂತಂದ್ರೆ ಅದನ್ನ ಯಾವ ನಗರ ಅಂತಾರೆ ಅದಕ್ಕ ಗಣೇಶ್ ನಗರದಲ್ಲಿ ಸುಮಾರು 66 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮೇಲ್ಸೇತುವೆಯನ್ನ ನಾಳೆ ಮಂಗಳವಾರ 1ನೇ ತಾರೀಕಿಗೆ ಅದನ್ನ ನಾವು ಭೂಮಿ ಪೂಜೆ ಮಾಡತಕ್ಕಂಥ ಕೆಲಸವನ್ನ ಎಲ್ಲಾ ಕಾರ್ಯಕರ್ತರು ಕೂಡಿ ಮಾಡಬೇಕು ಅಂತ ನಿರ್ಣಯ ಮಾಡಿದೆವು. ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಾ ನಮ್ಮ ಕಾರ್ಯಕರ್ತರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊಂತೀನಿ. ಇನ್ನ ಮುಂದಿನ ಏನಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಗೆ ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದ್ರೆ ಮೊದಲನೇದ್ದು ಏನಪ್ಪಾ ಅಂತಂದ್ರ ಇದೆಲ್ಲವೂ ಕೂಡ ರೈಲ್ವೆ ಡಬಲ್ ಹಳಿ ರೈಲ್ವೆ ಆಯ್ತು, ಡಬಲ್ ರೈಲ್ವೆ ಹಳಕ್ಕೆ ಎಲೆಕ್ಟ್ರಿಸಿಟಿ ಆಯ್ತು. ಅದಾದ ಮೇಲೆ ಸುಮಾರು 61 ಕೋಟಿ ರೂಪಾಯಿ ಖರ್ಚದಲ್ಲಿ RUB ಅಂಡರ್ ಪಾಸ್ಗಳು 61 ಕೋಟಿಯಲ್ಲಿ ಮನಗುಳ್ಳಿ, ವಿಜಾಪುರ, ಮಿಂಚನಾಳ ನಿಂಬಾಳ, ಮಿಂಚನಾಳ ಮತ್ತೊಂದು ಎರಡು ಆಗಿದಾವಲ್ಲಿ, ನಿಂಬಾಳ, ಆಲ್ಮಟ್ಟಿ, ವಂದಾಲ, ಬಸವನ ಬಾಗೇವಾಡಿ, ಆಲ್ಮಟ್ಟಿ, ವಂದಾಲ, ಮಿಂಚನಾಳ್, ನಿಂಬಾಳ, ವಿಜಾಪುರ, ನಿಂಬಾಳ, ಬಸವನ ಬಾಗೇವಾಡಿ, ಕೂಡ್ಗಿ ಇವೆಲ್ಲವೂ ಸೇರಿ ಸುಮಾರು 11 RUBಗಳ ಸಲುವಾಗಿ 61 ಕೋಟಿ ರೂಪಾಯಿಯನ್ನ ಕೇಂದ್ರ ಸರ್ಕಾರ ಖರ್ಚು ಮಾಡೋದು. ಎರಡನೇದು ಏನಪ್ಪಾ ಅಂದ್ರೆ ROB ಓವರ್ ಬ್ರಿಡ್ಜ್ಗಳೆಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ, ಕೂಡ್ಗಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿ, ಮುಳವಾಡ ಜುಮನಾಳ್ನಲ್ಲಿ 20 ಕೋಟಿ 75 ಲಕ್ಷ, ಜುಮನಾಳ ವಿಜಾಪುರ ಸುಮಾರು 27 ಕೋಟಿ ರೂಪಾಯಿ, ಆಮೇಲೆ ಜುಮನಾಳ ವಿಜಾಪುರ 28 ಕೋಟಿ ರೂಪಾಯಿ, ಆಮೇಲೆ ಇಂಡಿ ರೋಡ 22 ಕೋಟಿ ರೂಪಾಯಿ. ಹೀಗೆ ಇವೆಲ್ಲವನ್ನ ಸೇರಿಸಿ ಸುಮಾರು 130 ಕೋಟಿ ರೂಪಾಯಿ ROB, ಆಮೇಲೆ 61 ಕೋಟಿ ರೂಪಾಯಿ RUB. ಒಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು 191.60 ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನ ಕೇಂದ್ರ ಸರ್ಕಾರದಿಂದ ಈ 11 ವರ್ಷಗಳ ಅವಧಿಯಲ್ಲಿ, ಮೋದಿಯವರ 11 ವರ್ಷ ಅವಧಿಗಳಲ್ಲಿ ಇವು ಎಲ್ಲಾ ಕೆಲಸಗಳನ್ನ, ನಮಗೆ ಬೇಕಾದ ಕೆಲಸಗಳನ್ನ ನಾವು ನಮ್ಮ ಸರ್ಕಾರ ಮಾಡಿದೆ ಅಂತೇಳಿ ಹೇಳುವುದರ ಜೊತೆಗೆ ಇನ್ನೂ ಕೆಲವೊಂದು ROBಗಳನ್ನ ಬಿಟ್ಟು ಹೋಗಿದ್ರು. ಅದನ್ನ ನಾನು ನೋಡ್ರಿ, ಈಗ ಮನಗುಳ್ಳಿ ಹತ್ರ ಒಂದು ನಾವು 29.49 ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ ನ್ಯಾಷನಲ್ ಹೈವೇ. ಇದು ನ್ಯಾಷನಲ್ ಹೈವೇ ಬಂದಾಗ ನಾ ಹೇಳ್ತೀನಿ, ದಯವಿಟ್ಟು ಕ್ಷಮೆ ಮಾಡಿ. ಆಮೇಲೆ ನ್ಯಾಷನಲ್ ಹೈವೇ ವಿಜಾಪುರ ನ್ಯಾಷನಲ್ ಹೈವೇ ಒಟ್ಟು 6, ಆಕ್ಚುಲಿ ನಿಮ್ಮ ಕೊಟ್ಟ ನೋಟ್ ನಲ್ಲಿ 5 ಅಂತ ಹೇಳಿದ, ಆಕ್ಚುಲಿ 6 ಯಾವಾಗಪ್ಪ ಅಂದ್ರೆ 6ನೇದು ಮುರುಮ ಬಿಜಾಪುರ ವಯ್ಯ ಅತರ್ಗ ಅಂಡ್ ಅದು 6ನೇದ್ದು. ಆದ್ರೆ ಅದನ್ನ ನಿಮ್ಮಲ್ಲಿ ಜೋಡಣೆ ಮಾಡಿ ಅದು 5 ಅಂತ ಹೇಳಿದ, ಅದನ್ನ ದಯವಿಟ್ಟು ಸೇರಿಸಬೇಕು. ನ್ಯಾಷನಲ್ ಹೈವೇ 561 ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ 11 ಮ್ಯಾಲ 627 ಅಂತ ಹೇಳಿ ಬರ್ದಾರ. ಆಮೇಲೆ ಒಟ್ಟು ಅದಕ್ಕೆ ಖರ್ಚು ಎಷ್ಟಪ್ಪ ಅಂದ್ರೆ 80.90 ಲಕ್ಷ ರೂಪಾಯಿಗಳು. ಆಮೇಲೆ ಎರಡನೇದ್ದು NH 166E ತಿಕೋಟಾ ಕನವಡಿ ರಸ್ತೆ 23.31 ಕಿಲೋಮೀಟರ್ 196 ಕೋಟಿ ರೂಪಾಯಿ. ಆಮೇಲೆ ಮೂರನೇದ್ದು NH 548B ಬಿಜಾಪುರ ಅಥಣಿ 79 ಕಿಲೋಮೀಟರ್ 766 ಕೋಟಿ ರೂಪಾಯಿ. ಆಮೇಲೆ NH 548B ವಿಜಾಪುರ್ ಮಹಾರಾಷ್ಟ್ರ ಮುರುಮ ಅಂತ ಏನದಲ್ಲ, ಇದು ಈ ರೋಡ್, ಇದು ಮುರುಮ
ಈ ರಸ್ತೆಗೆ 102 ಕಿಲೋಮೀಟರ್ ಇದ್ದದ್ದು 957 ಕಿಲೋಮೀಟರ್ ವಯ ಕರಗ ಮತ್ತು ನಾಕ್ನಾಳ ಬರ್ತಕ್ಕಂಥದ್ದು. ಇದು ಕೊಟ್ಟು 957 ಕೋಟಿ. NH 52 ವಿಜಾಪುರ್ ಕೊಲ್ಲಾರ ರಸ್ತೆ, ಇದು 51 ಕಿಲೋಮೀಟರ್ 258 ಕೋಟಿ ರೂಪಾಯಿ. ಒಟ್ಟು ಈ ರೋಡ್ಗಳಿಗೆ 2257 ಕೋಟಿ .37 ಕೋಟಿ ರೂಪಾಯಿಗಳು. ಆಮೇಲೆ ವಿಜಾಪುರ ಜಿಲ್ಲೆ NHA ಅಂದ್ರೆ ಇದೇನಾಗ್ತಾವ ಅಂದ್ರೆ ಇವು ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಎರಡು ಬೇರೆ ಬೇರೆ ಭಾಗಗಳದಾವ. ಈಗ ವಿಜಾಪುರ ಜಿಲ್ಲೆ NHAI ಅಂದ್ರೆ ಅಥಾರಿಟಿ ಆಫ್ ಇಂಡಿಯಾ, ಇವ್ರ ಹೈವೇಗಳು ಎರಡು. ಒಂದು ಏನಪ್ಪಾ ಅಂದ್ರೆ ಸೊಲ್ಲಾಪುರ್ ಬಿಜಾಪುರ್, ಅದು 110 ಕಿಲೋಮೀಟರ್ 1800 ಕೋಟಿ ರೂಪಾಯಿ. ಆಮೇಲೆ NH 50 ವಿಜಾಪುರ್ ಮತ್ತು ಹುಮನಾಬಾದ್ 220 ಕಿಲೋಮೀಟರ್ 509 ಕೋಟಿ ರೂಪಾಯಿಗಳು. ಇದು ಏನಾಗಿದೆ ಅಂದ್ರೆ ಇದ್ರದ್ದು ಒಟ್ಟು ಎಷ್ಟು ಅಂದ್ರೆ 2309 ಕೋಟಿ ರೂಪಾಯಿಗಳು ಒಟ್ಟು ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ಇವು ಎರಡೂ ಸೇರಿದ್ರೆ ಅಂದಾಜು ಸುಮಾರು 500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ. ಎರಡು NHI ಮತ್ತು NH ನ್ಯಾಷನಲ್ ಹೈವೇ ಸೇರಿಸಿದ್ರೆ 5,000 ಕೋಟಿಗಿಂತಲೂ ಹೆಚ್ಚಾಗ್ತದ. ಆಮೇಲೆ ಈ ಬಿಜಾಪುರ ವರ್ತಲ್ ರೋಡ್ ಈಗ ಏನದು ಹೊಸದಾಗಿ ಇದನ್ನ ಮಾಡ DPR ಗೆ ಕಳಿಸಿದ್ದಾರೆ ಗೌರ್ಮೆಂಟ್ಗೆ. ಅದು 47 ಕಿಲೋಮೀಟರ್, ಅದರ ಒಟ್ಟು ಖರ್ಚು ಅಂದಾಜು ಖರ್ಚು ಎಷ್ಟು ಅಂದ್ರೆ 750 ಕೋಟಿ ರೂಪಾಯಿ. ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ, DPR ಗೆ ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು. ಆಮೇಲೆ ಎರಡನೇ ವಿಜಾಪುರದಿಂದ ಹುಬ್ಬಳ್ಳಿ 4 ಲೇನ್ ಆಗ್ಬೇಕು. ಈ ಬರೀ ಇರೋದು 2 ಲೇನ್ ಅದ, ಅದು 4 ಲೇನಿಗೂ ಕೂಡ DPR ಗೆ ಸರ್ಕಾರ ಆರ್ಡರ್ ಮಾಡದ. ಅದನ್ನ ಇವತ್ತು ನಾಳೆ ಟೆಂಡರ್ ಕರೀತಾರೆ. ನಾನು ಜೋಶಿ ಅವ್ರ ಜೋಡಿನೂ ಮಾತಾಡಿ ನನಗೂ ಹೇಳ್ಯಾರ ಬರ್ಲಕ್ಕ ಹುಬ್ಬಳ್ಳಿಗೆ ಹೋಗಿ ಟೆಂಡರ್ ಕರೀತಕ್ಕಂತ ವ್ಯವಸ್ಥೆ ಆಗ್ತದ. ಇನ್ನು ಮೂರನೇದ್ದು ಏನಪ್ಪ ವಿಜಾಪುರದಿಂದ ಹುಮನಾಬಾದ್, ಅದು ಈಗ 2 ಲೇನ್ ಅದ. ಈಗ ಅದನ್ನು ಕೂಡ DPR ಆಗ್ಯದ, ಅದು ಕೂಡ 4 ಲೇನ್ ಆಗ್ಬೇಕು ಅಂತ ಹೇಳಿ DPR ಆಗ್ಯದ. ಇವೆಲ್ಲವೂ ಕೂಡ ನೋಡ್ರಿ 5,000ಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೋಡ್ಗಳು. ಇನ್ನು ನೀವು ಎಷ್ಟು ಆಗ್ತಾವ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂತ ಮಾತವನ್ನ ಹೇಳುವುದರ ಜೊತೆಗೆ ಇವತ್ತು ಅದು लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।